Hi, I'm Kaviraj from scoringtarget.com. In today's session, we are going to discuss 8th class assessment exam question paper of all subjects with Kannada medium and English medium. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲ ವಿಷಯಗಳ ಮತ್ತು ಎಲ್ಲ ಮಾಧ್ಯಮಗಳ ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು 8ನೇ ತರಗತಿ ಎಲ್ಲ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಪ್ರಾಕ್ಟೀಸ್ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಅವುಗಳೆಲ್ಲವನ್ನು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ scoringtarget.comಗೆ ಹೋಗುತ್ತೆ. ಅಲ್ಲಿ ನಿಮಗೆ ಈ ವಿಷಯವಾರು ಮತ್ತು ಮಾಧ್ಯಮವಾರು ಸಪ್ರೇಟಾಗಿ ಪ್ರಶ್ನೆ ಪತ್ರಿಕೆ ಇರುತ್ತೆ. ನಿಮ್ಮ ಮಾಧ್ಯಮ ಯಾವುದು, ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದ್ತಾ ಇದ್ರು ಅಥವಾ ಇಂಗ್ಲೀಷ್ ಮಾಧ್ಯಮ ಇದ್ದರು, ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಪ್ರಶ್ನೆ ಪತ್ರಿಕೆ PDF ರೂಪದಲ್ಲಿ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಸೊ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಒಟ್ಟಾರೆ ಇಲ್ಲಿವರೆಗೆ ನಾನು ಸಾಲ್ವ್ ಮಾಡಿದಂಥದ್ದು ಎಲ್ಲ ವಿಷಯಗಳ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳನ್ನ ಡಿಸ್ಕಸ್ ಮಾಡ್ತೀವಿ. ಅವುಗಳೆಲ್ಲ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಓಕೆ, ಈಗ ಮೊದಲನೇದಾಗಿ ನಾವು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ತರಗತಿ 8 ಸಮಯ 2 ಗಂಟೆ 30 ನಿಮಿಷ 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಟ್ಟಾರೆ ಮೊದಲು 9 ಪ್ರಶ್ನೆಗಳೇನಿವೆ ತಮಗೆ ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇಲ್ಲಿ ನೋಡಿ, 1 ರಿಂದ 9ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ. ಅಂದರೆ ನೀವು ಮಾಡಬೇಕಾದದ್ದೇನು, ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರ್ತಾರೆ ಉತ್ತರ ಅಂತ, ಇಲ್ಲಿ ಕೆಳಗಡೆ ನಿಮಗೆ ಒಂದು ಲೈನ್ಸ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಈ ಪ್ರಶ್ನೆಯಲ್ಲಿ ಆಪ್ಷನ್ ಯಾವುದು ಸರಿ ಇದೆ. ಫಾರ್ ಎಕ್ಸಾಂಪಲ್ ಆಪ್ಷನ್ ಬಿ ಸರಿ ಇದ್ದರೆ, ಬ ಸರಿ ಇದ್ದರೆ ಇಲ್ಲಿ ಬ ಅಂತ ಬರೆದು ಅಂಕಿತ ನಾಮ ಅಂತ ಬರೀಬೇಕು. ಯಾಕಂದರೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ, ನಿಗದಿಪಡಿಸಿದ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಈಗ ನೀವು ಅದು ಬರಲೇಬೇಕು. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ, ಕೆರೆಕೊಪ್ಪದಲ್ಲಿ ನಮಗೆಲ್ಲ ಚರಿಟದ ಕಾಫಿ. ಈ ವಾಕ್ಯದಲ್ಲಿ ಕೆರೆಕೊಪ್ಪ ಈ ಪದದ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಅಂದರೆ ಅದು ನಮಗೆ ಯಾವೊಂದು ರೂಢನಾಮ ಆಗುತ್ತನೋ, ಅಂಕಿತ ನಾಮ ಆಗುತ್ತನೋ, ಅಥವಾ ಅನ್ವರ್ಥ ನಾಮನ ಅಥವಾ ಗುಣವಾಚಕ ಅಂತ ಕೇಳ್ತಾ ಇದ್ದಾರೆ. ಅದೇ ಥರ 2ನೇ ಪ್ರಶ್ನೆ, ವಿದೇಶಗಳಲ್ಲಿ ಮನೆಯ ನಲ್ಲಿಯಲ್ಲಿ ಬರುವ ನೀರನ್ನು ಯಾರೂ ಕುಡಿಯುವುದಿಲ್ಲ, ಅದನ್ನು ಕುಡಿದರೆ ಏನು ಪ್ರಾಣ ಹೋಗುವುದಿಲ್ಲ. ಈ ವಾಕ್ಯದಲ್ಲಿರುವ ತತ್ಸಮ ಪದ ಯಾವುದು? ವಿದೇಶ, ನಲ್ಲಿ, ಪ್ರಾಣ, ಮನೆ. ಇನ್ನು 3ನೇ ಪ್ರಶ್ನೆ ನೋಡಿ, DVG ಬರೆದ ಕವಿತೆಗಳು ಅವರ ವ್ಯಕ್ತಿತ್ವವನ್ನು ಬಹಳ ಸೊಗಸಾಗಿ ವರ್ಣಿಸುತ್ತವೆ. ಇಲ್ಲಿ ವ್ಯಕ್ತಿತ್ವವನ್ನು ಪದದಲ್ಲಿರುವ ಒಂದು ವಿಭಕ್ತಿ ಪ್ರತ್ಯಯ ಕೇಳ್ತಾ ಇದ್ದಾರೆ. ಅಂದರೆ ವ್ಯಕ್ತಿತ್ವವನ್ನು ಪ್ರಥಮ ಅನ್ನು ದ್ವಿತೀಯ ನೋಡಿ, ಪ್ರಥಮ, ದ್ವಿತೀಯ, ತೃತೀಯ, ಸಪ್ತಮಿ ಮತ್ತು ಚತುರ್ಥಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಹೀಗೆ ಪ್ರಶ್ನೆಗಳನ್ನ ನೋಡ್ತಾ ಹೋಗ್ತಾ ಇದ್ದೀವಿ. 4ನೇದು, ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲು ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಇಲ್ಲಿ ವಕಾರಾಗಮ ಸಂಧಿಗೆ ಉದಾಹರಣೆ ಯಾವುದು? ಅಂದರೆ ಶಿವನ ಸಮುದ್ರವನ್ನು ಒಳ ಸೇರುವ ವಿಶ್ವಾಸದಿಂದ ಸ್ವಾಗತಿಸಿದರು. ಸೊ ಈ ಥರ ಸಾಕಷ್ಟು ಪ್ರಶ್ನೆಗಳಿವೆ. ನಾವು ಪ್ರತಿಯೊಂದು ಪ್ರಶ್ನೆಗಳು ಓದ್ತಾ ಹೋದರೆ, ಯಾಕಂದರೆ ಇಲ್ಲಿ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆ 9 ಪ್ರಶ್ನೆ ಪತ್ರಿಕೆ ಇವೆ. ಹೀಗಾಗಿ ನಾನು ಶಾರ್ಟಾಗಿ ತೋರಿಸ್ತಾ ಹೋಗ್ತೀನಿ. ಡೀಟೇಲ್ ಆಗಿ ಬೇಕಾದರೆ ತಾವು ಈ ಪ್ರಶ್ನೆ ಪತ್ರಿಕೆಯನ್ನು ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವೀಗ ದ್ವಿತೀಯ ಭಾಷೆ ಇಂಗ್ಲೀಷ್ ನೋಡ್ತಾ ಇದ್ವಿ. ಸೊ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ನಮಗೆ 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆ 50 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಜೊತೆಗೆ 2:30 ಸಮಯ 1 ಗಂಟೆ ತಮಗೆ ಪ್ರಶ್ನೆ ಪತ್ರಿಕೆ ಬಿಡಿಸಲಿರ್ತಕ್ಕಂಥ ಸಮಯ ಇದೆ. ಇಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀರಾ. ಮೈ ಕಾರ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಇಲ್ಲಿ ಏನಿದೆ ಪ್ರಶ್ನೆ? ಚೀಫ್, ಕಾಸ್ಟ್ಲಿ, ಕಲರ್ಫುಲ್, ಕ್ಯೂಟ್. ಅಂದರೆ ಈ ಎಕ್ಸ್ಪೆನ್ಸಿವ್ ಅಂತ ಏನೋ ಒಂದು ಪದ ಅದಲ್ಲ, ಆ ಎಕ್ಸ್ಪೆನ್ಸಿವ್ ಪದದ ಮೀನಿಂಗ್ ಕೇಳ್ತಾ ಇದ್ದಾರೆ. ಎಕ್ಸ್ಪೆನ್ಸಿವ್ ಅಂದರೆ ಏನು? ಕಾಸ್ಟ್ಲಿ. ಸೊ ಆಪ್ಷನ್ ಬಿ, ಕಾಸ್ಟ್ಲಿ. ಆ್ಯಂಡ್ ಬಿ, ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್, ಕಮ್ ಡ್ಯಾಶ್ ಡ್ಯಾಶ್. ಇಲ್ಲಿ ಏನು ತುಂಬಬೇಕು? ಆ್ಯಂಟೋನಿಮನ್ನು ತುಂಬಿ ಅಂತ ಹೇಳ್ತಾರೆ. ಅಪ್ರೋಪ್ರಿಯೇಟ್ ಆ್ಯಂಟೋನಿಮ್ ಆಫ್ ದಿ ಅಂಡರ್ಲೈನ್ ವರ್ಡ್. ಇಲ್ಲಿ ಔಟ್ಸೈಡ್ ಅಂತದಲ್ಲ, ಇದರದ್ದು ಆ್ಯಂಟೋನಿಮ್ ಬರೀಬೇಕು. ಆ್ಯಂಟೋನಿಮ್ ಅಂದರೆ ಅಪೋಸಿಟ್ ವರ್ಡ್. ಔಟ್ಸೈಡ್, ಇನ್ಸೈಡ್. ಇನ್ಸೈಡ್ ಅಂತ ತಿಳಿಯೋದಿದೆ, ಔಟ್ಸೈಡ್, ಇನ್ಸೈಡ್. ಸೊ ಇಲ್ಲಿ ಇನ್ಸೈಡ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. INSID ಅಂತ ಓದ್ಕೊಳ್ಳಿ. ಆಮೇಲೆ ಡ್ಯಾಶ್, ಜಿರಾಫೆ ಈಸ್ ಡ್ಯಾಶ್ ಟಾಲೆಸ್ಟ್ ಆ್ಯನಿಮಲ್. ದೋ ಜಿರಾಫೆ ಈಸ್ ದ ಟಾಲೆಸ್ಟ್ ಆ್ಯನಿಮಲ್. ಯಾವ ತುಂಬಬೇಕಿಲ್ಲಿ? ನೋಡಿ, ಟಾಲೆಸ್ಟ್ ಬೇಕು. ಅಂದರೆ ದ ಆಪ್ಷನ್ ಇದ್ದಾಗಂತೂ A ಮತ್ತು C ಯಲ್ಲಿದೆ. ಸೊ ಆ್ಯಂಡ್ ಜಿರಾಫೆ ಅಂತೂ ಆಗೋದಿಲ್ಲ. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ಜಿರಾಫೆ ಈಸ್ ದ ಟಾಲೆಸ್ಟ್ ಆ್ಯನಿಮಲ್. 4ನೇ ಪ್ರಶ್ನೆ, ದ ಕ್ಲಾಸ್ ಟೀಚರ್ ಡ್ಯಾಶ್ ದ ಲೀವ್ ಲೆಟರ್ ಫ್ರಾಮ್ ದ ಸ್ಟೂಡೆಂಟ್. ಇಲ್ಲ ಎಕ್ಸೆಪ್ಟ್ ಇದೆಲ್ಲ, ಏನಾಗಬೇಕಿದು? ಎಕ್ಸೆಪ್ಟೆಡ್. ಯಾವುದು ಎಕ್ಸೆಪ್ಟೆಡ್? ಇಲ್ಲೊಂದು ಇಲ್ಲಿ ನಮ್ಮ ಸರಿಯಾದ ಉತ್ತರ ಆಪ್ಷನ್ C, ಎಕ್ಸೆಪ್ಟೆಡ್. ಇನ್ನು 5ನೇ ಪ್ರಶ್ನೆ ಉತ್ತರ ನೋಡಿ, ಪ್ಲೀಸ್
dash to check your dash. The appropriate words to be filled in the blanks are please wait to check your weight. ಯಾವುದು ಕರೆಕ್ಟ್ ನೋಡಿ, ಇಲ್ಲಿ ವೆಯ್ಟ್ ಮತ್ತು WIGHT ವೆಯ್ಟ್. ಈ ಥರ ಇದನ್ನು ಆಪ್ಷನ್ ನೋಡ್ತಾ ಇದ್ದೀವಿ. ಇಲ್ಲೊಂದು ವೆಯ್ಟ್ ಇದೆ, ಇದು ವೆಯ್ಟ್ ಇದೆ, ತಪ್ಪಾಗುತ್ತೆ. ನಮ್ಗೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ. ಪ್ಲೀಸ್ ವೆಯ್ಟ್ ಮಾಡಿ, ನಮಗೆ ವೆಯ್ಟ್ ಚೆಕ್ ಮಾಡೋಕ್ಕೆ. 6ನೇ ಪ್ರಶ್ನೆ, ವಿರಾಟ್ ಕೊಹ್ಲಿ ಈಸ್ ಅ ಫೇಮಸ್ ಕ್ರಿಕೆಟ್ ಪ್ಲೇಯರ್. ದ ಅಂಡರ್ಸೈನ್ಡ್ ವರ್ಡ್ಸ್ ಇನ್ ದ ಅಬೌವ್ ಸೆಂಟೆನ್ಸ್ ಆರ್. ಇಲ್ಲಿ ವಿರಾಟ್ ಕೊಹ್ಲಿ ಮತ್ತು ಕ್ರಿಕೆಟ್ ಪ್ಲೇಯರ್ ಇದು ಯಾವುದಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ವಿರಾಟ್ ಕೊಹ್ಲಿ ಅದರ ಸಹಜವಾಗಿ ಏನಾಗುತ್ತೆ? ನೌನ್ ಆಗುತ್ತೆ. ಸೊ ಈ ಥರದ ಪ್ರಶ್ನೆಗಳನ್ನ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ಈಗ ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಹಿಂದಿ, ತೃತೀಯ ಭಾಷೆ ಹಿಂದಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಇದೆ. ಈ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸ್ಕ್ಯಾನ್ ಕಾಪಿ ಇದೆ. ಸ್ಕ್ಯಾನ್ ಕಾಪಿ ಇದ್ದರೆ ಅಂದರೆ ಸ್ಪಷ್ಟವಾಗಿ ಸ್ವಲ್ಪ ಕ್ರಾಸ್ ಆಗಿದೆ, ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಬಟ್ ಡೌನ್ಲೋಡ್ ಮಾಡಿಕೊಂಡ್ರೆ ಮೊಬೈಲ್ ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣುತ್ತೆ, ಇದನ್ನು ಕೂಡ ನೋಡ್ಕೋಬೋದು. ಮೊದಲಲ್ಲಿ ನಿಮಗೆ 16 ಪ್ರಶ್ನೆಗಳೇನಿವೆ, ಬಹು ಆಯ್ಕೆ ಪ್ರಶ್ನೆಗಳು. ಅಂದರೆ 1ರಿಂದ ಇರ್ತಕ್ಕಂಥ 16ರವರೆಗೆ ಇರ್ತಕ್ಕಂಥ ಪ್ರಶ್ನೆಗಳೇನಿವೆ. 1 ಅಂಕದ ಪ್ರಶ್ನೆ ಇದೆ. ಇದಾದ ನಂತರ ಬರ್ತಕ್ಕಂಥದ್ದು 1 ಅಂಕದ 4 ಪ್ರಶ್ನೆಗಳು, ಬಟ್ ಇಲ್ಲಿ ಯಾವುದೇ ಆಪ್ಷನ್ ಇರೋದಿಲ್ಲ. ಅದಾದ ನಂತರ 2 ಅಂಕದ 6 ಪ್ರಶ್ನೆಗಳು, ಒಟ್ಟಾರೆ 12 ಅಂಕ. ಆಮೇಲೆ 3 ಅಂಕದ 3 ಪ್ರಶ್ನೆಗಳು. ಈ ಥರ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. 4 ಅಂಕದ ಪ್ರಶ್ನೆ ಕೂಡ ಇದೆ, 1 ಅಂಕದ 4 ಪ್ರಶ್ನೆ ಇದೆ, ರ್ಯಾಂಕ್ ಬಂತು. ಆ ನಂತರ ಲೆಟರ್ ರೈಟಿಂಗ್ಗೆ ಸಂಬಂಧಪಟ್ಟಂಥ ಒಂದು 5 ಅಂಕದ ಪ್ರಶ್ನೆ. ಸೊ 4 ಅಂಕದ ಏನಿದೆ ತಮಗೆ ಎಸ್ಸೆ ಕೊಡ್ತಾರೆ, ಎಸ್ಸೆ ಬರೀರಿ ಅಂತ. ಈ ಥರದನ್ನು ಉತ್ತರಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಅದಾದ ನಂತರ ನಾವೀಗ 3 ಲ್ಯಾಂಗ್ವೇಜನ್ನು ಮುಗಿಸಿದ್ವಿ. ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಹಿಂದಿ ಆಯಿತು. ಈಗ ಮ್ಯಾಥಮೆಟಿಕ್ಸಲ್ಲಿ 2 ಪ್ರಶ್ನೆ ಪತ್ರಿಕೆ ಇರುತ್ತೆ. ಒಂದು ಕನ್ನಡ ಮಾಧ್ಯಮದವರಿಗೆ, ಒಂದು ಇಂಗ್ಲೀಷ್ ಮಾಧ್ಯಮದವರಿಗೆ. ನಾವು ಇಂಗ್ಲೀಷ್ ಮಾಧ್ಯಮದ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ನಿಮಗೆ ಸೇಮ್ ಅಂಕ 50 ಅಂಕ ಇರುತ್ತೆ. 2.5 ಗಂಟೆ ಸಮಯ. ಮೊದಲ 16 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಈ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ನೋಡಿರಿ, 120ರ ವರ್ಗದ ಕೊನೆಗಿರುವ ಸೊನ್ನೆಗಳ ಸಂಖ್ಯೆ ಕೇಳಿದ್ದಾರೆ 3ನೇದು. 4ನೇದರಲ್ಲಿ P+4 = 15. ಈ ಸಮೀಕರಣದಲ್ಲಿ Pಯ ಬೆಲೆ ಕೇಳಿದ್ದಾರೆ. ಆಮೇಲೆ m²ನಲ್ಲಿ mನ ಸಹಗುಣಕ ಯಾವುದು? ಇವುಗಳಲ್ಲಿ ವಿಲೋಮಾನುಪಾತ ಯಾವುದು ಅಂತ ಕೇಳ್ತಿದ್ದಾರೆ. ಅಂದರೆ ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆದ ಬೆಳೆ, ಒಂದು ವಸತಿ ನಿಲಯದಲ್ಲಿರುವ ಹುಡುಗರ ಸಂಖ್ಯೆ ಮತ್ತು ಅವರಿಗೆ ಬೇಕಾದ ಆಹಾರ ಸಾಮಗ್ರಿ, ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ. ಸೊ 1ರಿಂದ 6ರವರೆಗಿನ ಸಂಖ್ಯೆಗಳಿರುವ ದಾಳವನ್ನು ಉಳಿಸಿದಾಗ ಅವಿಭಾಜ್ಯ ಸಂಖ್ಯೆ ಪಡೆಯುವ ಫಲಿತಾಂಶಗಳು ಆಪ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಕರ್ಣಗಳು ಪರಸ್ಪರ ಲಂಬಾರ್ಧಗಳಾಗುವ ಚತುರ್ಭುಜಗಳು ಕೇಳಿದ್ದಾರೆ. 5 ಮುಖಗಳು 9 ಅಂಚುಗಳಿರುವ ಒಂದು ಬಹುಮುಖೀಯ ಘನಾಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆ ಕೇಳಿದ್ದಾರೆ. ಆಮೇಲೆ ಕೆಳಗಿನ ಸಂಖ್ಯೆಗಳಲ್ಲಿ 3ರಿಂದ ನಿಶೇಷವಾಗಿ ಭಾಗವಾಗುವ ಸಂಖ್ಯೆ ಕೇಳಿದ್ದಾರೆ. ಸೊ ಈ ಥರದ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಆನ್ಸರ್ಗಳನ್ನು ನೋಡ್ತಾ ಹೋಗ್ತೀವಿ. ಇದಾದ ನಂತರ ತಮಗೆ ಬರ್ತಕ್ಕಂಥದ್ದು 4 ಅಂಕದ್ದು. ಇದು 1 ಅಂಕದ 4 ಪ್ರಶ್ನೆಗಳು. ಅಂದರೆ ಪೂರ್ಣ ವರ್ಗಗಳ ಬಿಡಿ ಸ್ಥಾನದಲ್ಲಿ ಬರುವ ಅಂಕಿಗಳಾವು ಅಂತ ಕೇಳಿದ್ದಾರೆ. ಈ ಥರದ ಪ್ರಶ್ನೆಗಳಿರುತ್ತೆ. ಆಮೇಲೆ ಮೇನ್ ಕ್ವೆಶನ್ 3 ಏನಿದೆ, ಇದು 2 ಅಂಕದ 6 ಪ್ರಶ್ನೆಗಳು. 2 ಸಂಖ್ಯೆಗಳು 5:3 ಅನುಪಾತದಲ್ಲಿವೆ. ಅವೆರಡರ ಒಂದು ವ್ಯತ್ಯಾಸ 18 ಆದರೆ ಆ ಸಂಖ್ಯೆಗಳು ಯಾವುದು? 243 ಅನ್ನು ಪೂರ್ಣ ಘನವನ್ನಾಗಿಸಲು ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸಬೇಕು? ಈ ಥರದ್ದು. ಇದಾದ ನಂತರ ಇದೇ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷ್ ಮಾಧ್ಯಮದವರಿಗೆ ಕೂಡ ಕೊಡಲಾಗಿದೆ. ಇಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇಮ್ ಪ್ರಶ್ನೆಗಳಿರುತ್ತೆ, ಮಾಧ್ಯಮ ಮಾತ್ರ ಚೇಂಜ್ ಆಗಿರುತ್ತೆ. ಇಲ್ಲಿ ಕೂಡ ಸೇಮ್ 50 ಅಂಕ, 2.5 ಗಂಟೆ ಮತ್ತು ಮೊದಲ 16 ಪ್ರಶ್ನೆಗಳು ಬಹುಆಯ್ಕೆ ಪ್ರಶ್ನೆಗಳು. ಸೊ ಮ್ಯಾಥಮೆಟಿಕ್ಸ್ನ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಸೇಮ್ ಇರುತ್ತೆ, ಲ್ಯಾಂಗ್ವೇಜ್ ಮೀಡಿಯಮ್ ಮಾತ್ರ ಚೇಂಜಸ್ ಆಗುತ್ತೆ. ಇದಾದ ನಂತರ ನಾವೀಗ ಮತ್ತೊಂದು ಕೋರ್ ವಿಷಯಕ್ಕೆ ಹೋಗ್ತಾ ಇದ್ದೀವಿ, ಸೈನ್ಸಲ್ಲಿ ನಮಗೆ ನೋಡಿ ಮೊದಲ 16 ಪ್ರಶ್ನೆಗಳು ಸೇಮ್ ಪ್ಯಾಟರ್ನಲ್ಲಿದೆ, ಬಹು ಆಯ್ಕೆ ಪ್ರಶ್ನೆಗಳಿವೆ. ಇವುಗಳಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳು ಯಾವುದು? ಎ ಭೂಮಿ ಮತ್ತು ಮಂಗಳ, ಬಿ ಶುಕ್ರ ಮತ್ತು ಮಂಗಳ, ಸಿ ಶುಕ್ರ ಮತ್ತು ಯುರೇನಸ್, ಡಿ ಯುರೇನಸ್ ಮತ್ತು ಶನಿ. ಆಮೇಲೆ 2ನೇ ಪ್ರಶ್ನೆ, ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವನ್ನು ಏನೆಂದು ಕರೀತಾರೆ? ಬಲವನ್ನು ಒತ್ತಡ, ಘರ್ಷಣೆ, ಸಾಂದ್ರತೆ. ನೋಡಿ ಈ ಥರದ ಪ್ರಶ್ನೆಗಳು ನಾವು ಕಾಣ್ತಾ ಇದ್ವಿ. ಆ 3 ಇಲ್ಲಿ ಒಟ್ಟಾರೆ 16 ಪ್ರಶ್ನೆಗಳು ಇಲ್ಲಿವರೆಗೆ
ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಈ 16 ಪ್ರಶ್ನೆಗಳಾದ ನಂತರ ತಮಗೆ ಬರ್ತಕ್ಕಂಥದ್ದು ವಿಥೌಟ್ ಮಲ್ಟಿಪಲ್ ಚಾಯ್ಸ್ 1 ಅಂಕದ 4 ಪ್ರಶ್ನೆಗಳು. ಅಂದರೆ ಶಬ್ದ ಮಾಲಿನ್ಯದಿಂದಾಗುವ ಪ್ರಮುಖ ಸಮಸ್ಯೆಗಳಾವು, ವೈರಸ್ನ ರಚನೆಯನ್ನು ತೋರಿಸುವ ಚಿತ್ರ ಬರೆಯಿರಿ, ಭ್ರೂಣ ಎಂದರೇನು, ದ್ಯುತಿ ಉತ್ಸರ್ಜಕಗಳ ಪ್ರಾಮುಖ್ಯತೆ ಏನು. ಆಮೇಲೆ ಮೇನ್ ಕ್ವೆಶ್ಚನ್ 3ರಲ್ಲಿ ನಮಗಿಲ್ಲಿ 6 ಪ್ರಶ್ನೆಗಳಿವೆ, 2 ಅಂಕದ್ದು. ನೋಡಿ, ನಮಗೆ ಮೊದಲ 21ನೇ ಪ್ರಶ್ನೆ, ಸ್ಥಾಯಿ ಘರ್ಷಣೆಯು ಜಾರು ಘರ್ಷಣೆಗಿಂತ ಹೆಚ್ಚಾಗಿರುತ್ತದೆ, ವಿವರಿಸಿ. ಈ ಪ್ರಶ್ನೆಗೆ ಒಂದು ಆಪ್ಷನ್ ಆಗಿ ನಿಮಗೆ ಯಾವುದು ಕೇಳಿದ್ದಾರೆ, ಇಲ್ಲಿ ತರಂಗಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಹೊಂದಿರಬೇಕು, ಏಕೆ. 22ನೇ ಪ್ರಶ್ನೆಯಾಗಿ ಮಿಂಚು ಬಂಧಕಗಳೆಂದರೇನು, ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ. 23 ಚದುರಿದ ಪ್ರತಿಫಲನವನ್ನು ತೋರಿಸುವ ಚಿತ್ರ ಬರೆಯಿರಿ. ಈ ಚಿತ್ರಕ್ಕೆ ಆಪ್ಷನ್ ಆಗಿ ಕಣ್ಣಿನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ನಿರೂಪಿಸಿ. 1 ಅಂಧ ಪ್ರದೇಶ, 2 ವರ್ಣಪಟಲ. ಇದಾದ ನಂತರ ತಮಗೆ 3 ಅಂಕದ 3 ಪ್ರಶ್ನೆಗಳಿವೆ, ಲಾಂಗ್ ಕ್ವೆಶನ್ಸ್ ಇವೆ. ಸೇತುವೆಗಳಲ್ಲಿ ಬಳಸುವ ಕಬ್ಬಿಣವು ದೀರ್ಘ ಬಾಳಿಕೆ ಬರುವಂತಾಗಲು ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡಿರುತ್ತಾರೆ, ಏಕೆ. ಸೊ ಈ ಪ್ರಶ್ನೆಗೆ ನಿಮಗೆ ಒಂದು ಆಪ್ಷನ್ ಆಗಿ ಕೂಡ ಪ್ರಶ್ನೆ ಇದೆ. ವಿದ್ಯುತ್ ಲೇಪನ ಕಾರ್ಖಾನೆಗಳಲ್ಲಿ ಬಳಕೆಯ ನಂತರ ನಿರುಪಯೋಗಿ ವಿದ್ಯುತ್ ವಾಹಕ ದ್ರಾವಣವನ್ನು ಸೂಕ್ತವಾಗಿ ನಿಯಮಾನುಸಾರ ವಿಲೇವಾರಿ ಮಾಡಬೇಕು, ಈ ಹೇಳಿಕೆಯನ್ನು ಸಮ್ಮತಿಸಿ. 28ನೇ ಪ್ರಶ್ನೆಯಾಗಿ ಆಮ್ಲ ಮಳೆಯ ಬಗ್ಗೆ ಬರೆಯಿರಿ. 29ನೇ ಪ್ರಶ್ನೆಯಾಗಿ ಸಸ್ಯ ಜೀವಕೋಶದ ರಚನೆ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಅದರಲ್ಲಿ ಕೋಶಭಿತ್ತಿ, ಕ್ಲೋರೋಪ್ಲಾಸ್ಟ್. ಇದಾದ ನಂತರ ಇದೀಗ ನಾವು ಕನ್ನಡ ಮಾಧ್ಯಮದ ಸೈನ್ಸ್ ಪೇಪರನ್ನು ನೋಡ್ಕೊಂಡಿವಿ. ಈಗ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ಅಲ್ಲಿ ಪ್ರಶ್ನೆಗಳು ಕೂಡ ನೋಡಿ ಸೇಮ್ ಆಗಿದೆ, ಯಾವುದೇ ಬದಲಾವಣೆ ಇರೋದಿಲ್ಲ. ನೋಡಿ, ದ ಪ್ಲಾನೆಟ್ಸ್ ವಿಚ್ ರೋಟೇಟ್ಸ್ ಫ್ರಮ್ ಈಸ್ಟ್ ಟು ವೆಸ್ಟ್, ಎ ಅರ್ತ್ ಆ್ಯಂಡ್ ಮಾರ್ಸ್, ಬಿ ವೆನಸ್ ಆ್ಯಂಡ್ ಮಾರ್ಸ್, ಸಿ ವೆನಸ್ ಆ್ಯಂಡ್ ಯುರನಸ್ ಆ್ಯಂಡ್ ಸ್ಯಾಟರ್ನ್. ಈ ಥರ ಪ್ರಶ್ನೆ ಪತ್ರಿಕೆ ಇರುತ್ತೆ. ನಾವೀಗ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸ್ ಮತ್ತು ಸೈನ್ಸನ್ನು ನೋಡ್ಕೊಂಡಿವಿ. ಈಗ ಕೊನೆಗೆ ಉಳಿದಿದ್ದು ಇನ್ನೂ 2 ಪೇಪರ್, ಸೋಷಿಯಲ್ ಸೈನ್ಸ್, ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ. ಈಗ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತೀವಿ. 50 ಅಂಕದ್ದು, 2.5 ಗಂಟೆ ನಿಮಿಷ. ಮೊದಲ 16 ಪ್ರಶ್ನೆಗಳು ತಮಗೆ ಬಹುವಕೆ ಪ್ರಶ್ನೆಗಳಿರುತ್ತೆ. ಇಲ್ಲಿ ನಾವು ಮಾಡಬೇಕಾದದ್ದು ಏನೀಗ, ನೋಡ್ಕೊಂಬರೋಣ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಏನಿವೆ ಅಂತ. ಮೊದಲು ನೋಡಿ, ಇಲ್ಲಿ ನಮ್ಗೆ ಕಲರ್ ಚೇಂಜಸ್ ಆಗ್ತಾ ಇದೆ, ಕಲರಲ್ಲಿ ಬದಲಾವಣೆ ಆಗಿದೆ. ನಾವು ನೆಕ್ಸ್ಟ್ ಮೇನ್ ಕ್ವೆಶ್ಚನ್ಗಳನ್ನು ನೋಡ್ತಾ ಹೋಗೋಣ. ಮೇನ್ ಕ್ವೆಶ್ಚನ್ ಒಟ್ಟಲ್ಲಿ 16 ಪ್ರಶ್ನೆಗಳು ತಮಗೆ ಬಹುವಕೆ ಇರುತ್ತೆ. 8ನೇ ಪ್ರಶ್ನೆಯಾಗಿ ಭಾರತದಲ್ಲಿ ಡ್ಯಾಶ್ ಏಕತೆ ಕಂಡುಬರುತ್ತವೆ. ಭಾರತದಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡುಬರುತ್ತವೋ ಅಥವಾ ಭಾಷೆಯಲ್ಲಿ ಅಥವಾ ಸಂಸ್ಕೃತಿಯಲ್ಲಿ, ಮೌಲ್ಯಗಳಲ್ಲಿ ಅಂತ ಪ್ರಶ್ನೆ ಇದೆ. ಇನ್ನು ಕೃಷಿ ಸಮಾಜದ ಲಕ್ಷಣ ಏನು, ಎ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ, ಬಿ ಬೇಸಾಯ, ಸಿ ಆಹಾರಕ್ಕಾಗಿ ಅಲೆದಾಡುವುದು, ಡಿ ಪಶುಗಳ ಒಡೆತನ. ಅದಾದ ನಂತರ ನಾವು ಹೀಗೆ 16ರವರೆಗೆ ಬಹುವಕೆ ಇರುತ್ತೆ. 16 ಪ್ರಶ್ನೆಗಳಾದ ನಂತರ ನಮಗೆ 1 ಅಂಕದ ನೇರವಾದ ಪ್ರಶ್ನೆಗಳು. ಭಾರತ ಮೇಲೆ ದಾಳಿಗಳು ಯಾವ ಕಣಿವೆಗಳ ಮೂಲಕ ಸಂಭವಿಸಿದೆ. 18ನೇ ಪ್ರಶ್ನೆ, ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರುವ ಸಾಂಸ್ಕೃತಿಕ ವೈವಿಧ್ಯತೆಗೆ ಉದಾಹರಣೆ ಕೊಡಿ. 19ನೇದು ಪಾಪ ಪ್ರಜ್ಞೆ ಎಂದರೇನು. 20 ಬೇಡಿಕೆಯನ್ನು ವ್ಯಾಖ್ಯಾನಿಸಿ. ಮೇನ್ ಕ್ವೆಶ್ಚನ್ 3ರಲ್ಲಿ 6 ಪ್ರಶ್ನೆಗಳಿವೆ, 2 ಅಂಕದ್ದು. 21ನೇ ಪ್ರಶ್ನೆ, ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ. 22 ಮಾನವ ಸಮಾಜ ಜೀವಿ ಹೇಗೆ. 23 ಸಾಗರ ತಳದ ಭೂಸ್ವರೂಪದ 4 ಪ್ರಮುಖ ಭಾಗಗಳನ್ನು ತಿಳಿಸಿ. 24 ಜಲಮಾಲಿನ್ಯವನ್ನು ನಿಯಂತ್ರಿಸಲು ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ. 25 ಪೌರತ್ವವನ್ನು ಪಡೆಯುವ ವಿಧಾನಗಳನ್ನು ವಿವರಿಸಿ. 26 ಶ್ರಮದ ಮಹತ್ವವೇನು. ಆನಂತರ 3 ಅಂಕದ 3 ಪ್ರಶ್ನೆಗಳಿವೆ. ಇಲ್ಲಿ 3ರಿಂದ 6 ವಾಕ್ಯಗಳಲ್ಲಿ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ. ಅಶೋಕನ ಆಡಳಿತ ಬಗ್ಗೆ ವಿವರಿಸಿ. ಭೂಗೋಳದ ಚಿತ್ರ ಬಿಡಿಸಿ ಉಷ್ಣಾಂಶ ವಲಯಗಳನ್ನು ಗುರುತಿಸಿ. ಒಂದು ದೇಶಕ್ಕೆ ವಿದೇಶಿ ವ್ಯಾಪಾರದ ಅವಶ್ಯಕತೆಯನ್ನು ಕುರಿತು ಬರೆಯಿರಿ. ಈ ಥರದ ಪ್ರಶ್ನೆಗಳು. ಸೊ ಇದೇ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಕೊಡಲಾಗಿದೆ. ಲಿಟ್ರರಿ ವರ್ಕ್ ಆಫ್ ಕೌಟಿಲ್ಯ, ಎ ರಾಜತರಂಗಿಣಿ, ಬಿ ಕವಿರಾಜ ಮಾರ್ಗ, ಸಿ ಅರ್ಥಶಾಸ್ತ್ರ, ಡಿ ಬುದ್ಧ ಚರಿತ್ರ. ಇನ್ನು ಸಿಂಧು ಸರಸ್ವತಿ ಸಿವಿಲೈಸೇಷನ್ ಫೈರ್ ಪ್ಲೇಸ್ ಈಸ್ ಫೌಂಡ್ ಇನ್ ಟೌನ್, ಎ ಹರಪ್ಪ, ಬಿ ಕಾಲಿಬಂಗನ್, ದೊಲವಿರಾ, ಮೊಹಂಜದಾರೋ.
ಈ ಥರದ ಪ್ರಶ್ನೆಗಳನ್ನು ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ವಿದ್ಯಾರ್ಥಿಗೆ ನೋಡ್ತಾ ಇದ್ದೀವಿ. ಒಟ್ಟಾರೆ 9 ಪ್ರಶ್ನೆ ಪತ್ರಿಕೆ ಏನಿದೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನು ಇಲ್ಲಿವರೆಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳ ಒಂದು ಸೆಟ್ಟನ್ನು ಮಾಡಿದ್ದೀನಿ ಎಲ್ಲ ವಿಷಯಗಳದ್ದು. ಅಲ್ಲಿ ನಿಮಗೆ ಕೀ ಆನ್ಸರ್ ಕೂಡ ದೊರಕುತ್ತೆ. ಸೊ ಅವುಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.